ಹಲೋ ಎವ್ರಿವನ್, ಬಿಗ್ ಬಾಸ್ ಕಡೆಯಿಂದ ಇವತ್ತು 3-4 ಪ್ರೋಮೋಗಳನ್ನು ಅಪ್ಡೇಟ್ ಮಾಡಿರ್ತಾರೆ. ಆ ಪ್ರೋಮೋದಲ್ಲೆಲ್ಲ ಏನಿದೆ ಅಂದರೆ, ಮೊದಲನೇ ಪ್ರೋಮೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಏನು ಕೊಟ್ಟಿರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕನ್ನು ಮಾಡಬೇಕು ಅಂದರೆ ಈ ಎರಡೆರಡು ಜೋಡಿಗಳಾಗಿ ಮಾಡಬೇಕು, ಒಂದು ಗುಂಡು ಒಂದು ಹೆಣ್ಣು ಆಗಿ ಜೋಡಿಯಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನಿನ್ನೆ ಎಪಿಸೋಡಲ್ಲೇ ಆ ಜೋಡಿಗಳೆಲ್ಲರೂ ಕೂಡ ಆಗಿರ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಏನಂದರೆ ಆ ಟಾಸ್ಕನ್ನು ಕೊಟ್ಟಿರ್ತಾರೆ. ಬೆಳಗ್ಗೆ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅನ್ನೋದು ಗೊತ್ತಿರಲ್ಲ. ಅಂದರೆ ಚೆಂಡು ಇಟ್ಟಿರ್ತಾರೆ, ಆ ಚೆಂಡನ್ನು ಎಲ್ಲರೂ ಕೂಡ ಸಂಗ್ರಹಿಸಬೇಕು, ಯಾರು ಹೆಚ್ಚು ಸಂಗ್ರಹಿಸ್ತಾರೋ ಅವ್ರು ಗೆಲ್ತಾರೆ ಅಂತ. ಆ ನಂತರ ಮತ್ತೊಂದು ಟಾಸ್ಕನ್ನು ಆಡಿಸ್ತಾರೆ. ಆ ಟಾಸ್ಕಲ್ಲಿ ರಿಂಗನ್ನು ಕಲೆಕ್ಟ್ ಮಾಡೋದಿರುತ್ತೆ. ಆ ಟಾಸ್ಕಲ್ಲಿ ರಘು ಅಣ್ಣ ಮತ್ತು ಅಶ್ವಿನಿ ಅವರು ಗೆದ್ದು ಬಿಡ್ತಾರೆ. ಇವ್ರು ಗೆದ್ದ ತಕ್ಷಣ ಬಿಗ್ ಬಾಸ್ ಇವರಿಗೆ ಒಂದು ಟಾಸ್ಕನ್ನು ಕೊಡುತ್ತೆ. ಅಂದರೆ ಒಬ್ಬರನ್ನು ಈ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಂತ ಹೇಳಿ ರಘು ಮತ್ತು ಅಶ್ವಿನಿ ಅವರಿಗೆ ಹೇಳ್ತಾರೆ. ಹೇಳಿದಂಥ ಟೈಮಲ್ಲಿ ಅವರು ಯಾರನ್ನ ಹೊರಗೆ ಹಾಕಿದ್ದಾರೆ ಅನ್ನೋಂಥದ್ದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಷ್ಟೇ. ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಮತ್ತೊಂದು ಪ್ರೋಮೋದಲ್ಲಿ ಸ್ಪಂದನ ಅವರು ಇವತ್ತು ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ರು ಏನು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಅಷ್ಟೊಂದು ಕ್ಲಾಟನ್ನು ಬಿಟ್ಕೊಡದೆ ಬಿಗ್ ಬಾಸ್ ಒಂದು ಪ್ರೋಮೋವನ್ನು ಬಿಟ್ಟಿದ್ರು. ನಿಮಗೆ ಏನು ಅನಿಸುತ್ತೆ, ಯಾಕೆ ಅಳ್ತಿದ್ರು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ.